ಲೋಕಸಮರದ ಹೊತ್ತಿನಲ್ಲೇ ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಹಾರಲಾರಂಭಿಸಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಬಿಜೆಪಿಯಲ್ಲೇ ವಿರೋಧ. ಶೋಭಾ ಕರಂದ್ಲಾಜೆಗೆ ಬಿಜೆಪಿ ಟಿಕೆಟ್ ನೀಡದಂತೆ ಪತ್ರ ಚಳುವಳಿ ಪ್ರಾರಂಭ ಆಗಿದೆ. ಪ್ರಧಾನಿ ಮೋದಿ, ಜೆಪಿ ನಡ್ಡಾ, ಅಮಿತ್ ಶಾಗೆ ಪತ್ರ ರವಾನೆ ಮಾಡಿದ್ದಾರೆ. ಯಾರು ರವಾನೆ ಮಾಡಿರೋದು? ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಕಾರ್ಯಕರ್ತರು. ಈವರೆಗೆ 5,000ಕ್ಕೂ ಹೆಚ್ಚು ಪತ್ರಗಳನ್ನು ಕಾರ್ಯಕರ್ತರು ಕಳುಹಿಸಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜೆ ಹೊಸಬರಿಗೆ ಟಿಕೆಟ್ ಕೊಡಿ ಈ ಬಾರಿ ಅಂತ ಕಾರ್ಯಕರ್ತರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರಲ್ಲ, ಬಿಜೆಪಿಯ ಕಾರ್ಯಕರ್ತರು. ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಚಿಕ್ಕಮಗಳೂರು ಈ ಎರಡೂ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಿ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡಿ ಅಂತ ಪತ್ರ ಸಮರ ಆರಂಭ ಮಾಡಿದ್ದಾರೆ. ಅದರಲ್ಲೂ ಹೆಚ್ಚಿನದಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಗೆದ್ದು ಹೋದ ಮೇಲೆ ಈ ಕಡೆಗೆ ತಲೆನೂ ಹಾಕಿಲ್ಲ, ಇಲ್ಲಿಗೆ ಬಂದೂ ಇಲ್ಲ, ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರವೀಣ್ ಕುಮಾರ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಪ್ರವೀಣ್ ಕುಮಾರ್, ಇದೇನು ಮೊದಲ ಬಾರಿ ಅಲ್ಲ ಅನ್ಸುತ್ತೆ. ಈ ಹಿಂದೆಯೂ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಅಲ್ಲಿನ ಕಾರ್ಯಕರ್ತರೇ ಹೇಳ್ತಾ ಇದ್ರು. ಈ ಬಾರಿ ಅಂತೂ ಅದು ಮಿತಿ ಮೀರಿದೆ. ಕೇಂದ್ರ ಸಚಿವೆ ಆದರೂ ಕೂಡ ಗೆದ್ದು ಹೋದ ನಂತರ ಬರದೇ ಇಲ್ಲ ಅಂತ, ಮಕನೇ ತೋರಿಸಲ್ಲ ಈ ಕಡೆಗೆ ಅಂತ ಅಲ್ಲಿ ಅಳಲು. ಖಂಡಿತ ವಸುದೇವ್, ಕಳೆದ ಲೋಕಸಭಾ ಚುನಾವಣೆ ವೇಳೆಯಲ್ಲೂ ಕೂಡ ಗೋ ಬ್ಯಾಕ್ ಶೋಭಾ ಅನ್ನೋ ಅಭಿಯಾನವನ್ನ ಬಿಜೆಪಿ ಕಾರ್ಯಕರ್ತರೇ ಹಮ್ಮಿಕೊಂಡಿದ್ರು. ಪ್ರಮುಖವಾಗಿ ನಾವು ನೋಡಬಹುದು, ಈಗಾಗಲೇ ಕಳೆದ 2 ತಿಂಗಳ ಹಿಂದೆಯೇ ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಯಾವುದೇ ಕಾರಣಕ್ಕೂ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೊಡಬಾರ್ದು ಅಂತ ಸ್ವತಃ ಬಿಜೆಪಿ ಕಾರ್ಯಕರ್ತರು ಮುಖಂಡರಲ್ಲೇ ಒಂದು ಅಪಸ್ವರ ಎದ್ದು ಕಾಣ್ ಬಂದಿತ್ತು. ಯಾಕೆಂದ್ರೆ ಅವ್ರ ಕಾರಣಗಳು ಹೇಳ್ತಾ ಇರುವಂತದ್ದು, ಪ್ರಮುಖವಾಗಿ ಗೆದ್ದ ಮೇಲೆ ಈ ಕ್ಷೇತ್ರಕ್ಕೆ ಚಿಕ್ಕಮಗಳೂರು ಅಥವಾ ಕಡೂರು ಬಯಲುಸೀಮೆ ಭಾಗದಲ್ಲಿರುವಂತಹ ಯಾವುದೇ ಒಂದು ಕ್ಷೇತ್ರಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬಿಡುಗಡೆಯನ್ನ ಮಾಡಿಲ್ಲ. ಜೊತೆಗೆ ಉಡುಪಿ ಭಾಗದಲ್ಲೂ ಕೂಡ ಯಾವುದೇ ಒಂದು ಕ್ಷೇತ್ರಗಳಲ್ಲೂ ಕೂಡ ಕೃಷಿ ಮಂತ್ರಿ ಆಗಿದ್ರು ಕೂಡ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಕೊಂಡಿಲ್ಲ ಅನ್ನೋ ಅಪಸ್ವರಗಳು ಕೇಳಿ ಬರ್ತಾ ಇತ್ತು. ಕಳೆದ 1 ತಿಂಗಳಿಂದಲೂ ಕೂಡ ಪತ್ರ ಚಳವಳಿಯನ್ನ ಸುಮಾರು 5,000ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ಮೋದಿ ಸೇರಿದಂತೆ ಅಮಿತ್ ಶಾ ಅವರಿಗೆ ಪತ್ರ ಚಳವಳಿಯ ಮೂಲಕ ಯಾವುದೇ ಕಾರಣಕ್ಕೂ ಹೊಸ ಮುಖಗಳಿಗೆ ಒಂದು ಆಹ್ವಾನವನ್ನ ನೀಡಿ ಈಗ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಅನ್ನ ನೀಡಬೇಡಿ ಅನ್ನೋ ಮಾತುಗಳನ್ನ ಈಗ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರವೀಣ್. ಲೋಕಸಮರದ ಹೊತ್ತಿನಲ್ಲೇ ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಹಾರಲಾರಂಭಿಸಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಬಿಜೆಪಿಯಲ್ಲೇ ವಿರೋಧ. ಶೋಭಾ ಕರಂದ್ಲಾಜೆಗೆ ಬಿಜೆಪಿ ಟಿಕೆಟ್ ನೀಡದಂತೆ ಪತ್ರ ಚಳುವಳಿ ಪ್ರಾರಂಭ ಆಗಿದೆ. ಪ್ರಧಾನಿ ಮೋದಿ, ಜೆಪಿ ನಡ್ಡಾ, ಅಮಿತ್ ಶಾಗೆ ಪತ್ರ ರವಾನೆ ಮಾಡಿದ್ದಾರೆ. ಯಾರು ರವಾನೆ ಮಾಡಿರೋದು? ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಕಾರ್ಯಕರ್ತರು. ಈವರೆಗೆ 5,000ಕ್ಕೂ ಹೆಚ್ಚು ಪತ್ರಗಳನ್ನು ಕಾರ್ಯಕರ್ತರು ಕಳುಹಿಸಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜೆ ಹೊಸಬರಿಗೆ ಟಿಕೆಟ್ ಕೊಡಿ ಈ ಬಾರಿ ಅಂತ ಕಾರ್ಯಕರ್ತರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರಲ್ಲ, ಬಿಜೆಪಿಯ ಕಾರ್ಯಕರ್ತರು. ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಚಿಕ್ಕಮಗಳೂರು ಈ ಎರಡೂ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಿ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡಿ ಅಂತ ಪತ್ರ ಸಮರ ಆರಂಭ ಮಾಡಿದ್ದಾರೆ. ಅದರಲ್ಲೂ ಹೆಚ್ಚಿನದಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಗೆದ್ದು ಹೋದ ಮೇಲೆ ಈ ಕಡೆಗೆ ತಲೆನೂ ಹಾಕಿಲ್ಲ, ಇಲ್ಲಿಗೆ ಬಂದೂ ಇಲ್ಲ, ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರವೀಣ್ ಕುಮಾರ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಪ್ರವೀಣ್ ಕುಮಾರ್, ಇದೇನು ಮೊದಲ ಬಾರಿ ಅಲ್ಲ ಅನ್ಸುತ್ತೆ. ಈ ಹಿಂದೆಯೂ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಅಲ್ಲಿನ ಕಾರ್ಯಕರ್ತರೇ ಹೇಳ್ತಾ ಇದ್ರು. ಈ ಬಾರಿ ಅಂತೂ ಅದು ಮಿತಿ ಮೀರಿದೆ. ಕೇಂದ್ರ ಸಚಿವೆ ಆದರೂ ಕೂಡ ಗೆದ್ದು ಹೋದ ನಂತರ ಬರದೇ ಇಲ್ಲ ಅಂತ, ಮಕನೇ ತೋರಿಸಲ್ಲ ಈ ಕಡೆಗೆ ಅಂತ ಅಲ್ಲಿ ಅಳಲು. ಖಂಡಿತ ವಸುದೇವ್, ಕಳೆದ ಲೋಕಸಭಾ ಚುನಾವಣೆ ವೇಳೆಯಲ್ಲೂ ಕೂಡ ಗೋ ಬ್ಯಾಕ್ ಶೋಭಾ ಅನ್ನೋ ಅಭಿಯಾನವನ್ನ ಬಿಜೆಪಿ ಕಾರ್ಯಕರ್ತರೇ ಹಮ್ಮಿಕೊಂಡಿದ್ರು. ಪ್ರಮುಖವಾಗಿ ನಾವು ನೋಡಬಹುದು, ಈಗಾಗಲೇ ಕಳೆದ 2 ತಿಂಗಳ ಹಿಂದೆಯೇ ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಯಾವುದೇ ಕಾರಣಕ್ಕೂ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೊಡಬಾರ್ದು ಅಂತ ಸ್ವತಃ ಬಿಜೆಪಿ ಕಾರ್ಯಕರ್ತರು ಮುಖಂಡರಲ್ಲೇ ಒಂದು ಅಪಸ್ವರ ಎದ್ದು ಕಾಣ್ ಬಂದಿತ್ತು. ಯಾಕೆಂದ್ರೆ ಅವ್ರ ಕಾರಣಗಳು ಹೇಳ್ತಾ ಇರುವಂತದ್ದು, ಪ್ರಮುಖವಾಗಿ ಗೆದ್ದ ಮೇಲೆ ಈ ಕ್ಷೇತ್ರಕ್ಕೆ ಚಿಕ್ಕಮಗಳೂರು ಅಥವಾ ಕಡೂರು ಬಯಲುಸೀಮೆ ಭಾಗದಲ್ಲಿರುವಂತಹ ಯಾವುದೇ ಒಂದು ಕ್ಷೇತ್ರಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬಿಡುಗಡೆಯನ್ನ ಮಾಡಿಲ್ಲ. ಜೊತೆಗೆ ಉಡುಪಿ ಭಾಗದಲ್ಲೂ ಕೂಡ ಯಾವುದೇ ಒಂದು ಕ್ಷೇತ್ರಗಳಲ್ಲೂ ಕೂಡ ಕೃಷಿ ಮಂತ್ರಿ ಆಗಿದ್ರು ಕೂಡ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಕೊಂಡಿಲ್ಲ ಅನ್ನೋ ಅಪಸ್ವರಗಳು ಕೇಳಿ ಬರ್ತಾ ಇತ್ತು. ಕಳೆದ 1 ತಿಂಗಳಿಂದಲೂ ಕೂಡ ಪತ್ರ ಚಳವಳಿಯನ್ನ ಸುಮಾರು 5,000ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ಮೋದಿ ಸೇರಿದಂತೆ ಅಮಿತ್ ಶಾ ಅವರಿಗೆ ಪತ್ರ ಚಳವಳಿಯ ಮೂಲಕ ಯಾವುದೇ ಕಾರಣಕ್ಕೂ ಹೊಸ ಮುಖಗಳಿಗೆ ಒಂದು ಆಹ್ವಾನವನ್ನ ನೀಡಿ ಈಗ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಅನ್ನ ನೀಡಬೇಡಿ ಅನ್ನೋ ಮಾತುಗಳನ್ನ ಈಗ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರವೀಣ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.